ನಿಧಾನ ಕೈಯನ್ನು ಜಾರಿಸ್ತಾ ಬನ್ನಿ. ಹಗ್ಗ ಇಟ್ಕೊಂಡಿದ್ದಾರೆ, ಹಗ್ಗದಲ್ಲಿ ಬ್ಯಾಕ್ ಬೆಂಡಿಂಗ್. ನಿಮಗೆ ಎಷ್ಟಾದಷ್ಟು ನಿಧಾನ ಕೈ ಕೆಳಗೆ ಜಾರಿಸ್ತಾ ಇರಬೇಕು. ತುಂಬ ಟೈಟ್ ಹಿಡ್ಕೋಬೇಡಿ. ಕೈ ನೋವಿರೋರು ಕಿಟಕಿ ಹತ್ತಿರ ಮಾಡ್ತಾಯಿದ್ದಾರೆ. ಬಟಕ್ ಸ್ಟ್ರೈಟ್ ಮಾಡಿ, ಸ್ಟರ್ನಮ್ ಲಿಫ್ಟ್ ಮಾಡ್ಕೊಳ್ಳಿ. ಕುತ್ತಿಗೆ ರಿಲ್ಯಾಕ್ಸ್ ಆಗಿರಲಿ, ಚೆನ್ನಾಗಿ ಸ್ಟ್ರೆಚ್ ಮಾಡಿ. ಕುತ್ತಿಗೆ ಭಾಗ ಸ್ಟ್ರೆಚ್ ಆಗೋದ್ರಿಂದ ಥೈರಾಯ್ಡ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಗಂಟಲಿನ ಸಮಸ್ಯೆ ಏನೇ ಇದ್ರೂ ಕಡಿಮೆ ಆಗುತ್ತೆ ಇದು ಮಾಡೋದ್ರಿಂದ. ಮತ್ತು ಕೈಗಳಿಗೆ ಶಕ್ತಿ ಬರುತ್ತೆ, ಎಕ್ಸ್ಟ್ರಾ ಫ್ಯಾಟು ಕರಗುತ್ತೆ ಇದು ಮಾಡೋದ್ರಿಂದ. ಮತ್ತು ಥೈಸ್, ಫ್ರಂಟಲ್ ಥೈಸ್, ಲೋವರ್ ಅಬ್ಡಮನ್ ಭಾಗ ಎಲ್ಲ ಚೆನ್ನಾಗಿ ಸ್ಟ್ರೆಚ್ ಆಗ್ತಾ ಇರುತ್ತೆ. ನಿಧಾನ ಮೇಲಕ್ಕೆ ಬನ್ನಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ. ಅಲ್ಲೇ ಸೆಕೆಂಡ್ ರೌಂಡ್ ಮಾಡಿ. ಸೆಕೆಂಡ್ ರೌಂಡಲ್ಲಿ ಇನ್ನೊಂದು ಸ್ವಲ್ಪ ಕೈಗಳನ್ನು ಕೆಳಗೆ ಜಾರಿಸೋದಕ್ಕೆ ಟ್ರೈ ಮಾಡಿ. ಎಲ್ಲರೂ ದೃಷ್ಟಿ ನೇರ ಇರಬೇಕು, ಉಸಿರಾಟವನ್ನು ಗಮನಿಸ್ತಾ ಇರಬೇಕು. ನಿಧಾನ ಜಾರಿಸಿ, ಬಟಕ್ ಸ್ಟ್ರೈಟ್ ಮಾಡಿ. ರಿಪ್ಸ್ ಭಾಗ, ಅಪ್ಪರ ಭಾಗ, ಇಡೀ ಶರೀರ ಸ್ಟ್ರೆಚ್ ಆಗ್ತಾ ಇರುತ್ತೆ. ಗಮನಿಸ್ಕೊಂಡು ಮಾಡಿ. ಉಸಿರಾಟದ ಕಡೆ ಗಮನ ಇರಬೇಕು. ಡೀಪ್ ಇನ್ಹಲೇಷನ್ ಆ್ಯಂಡ್ ಡೀಪ್ ಎಕ್ಸಲೇಷನ್ ಮಾಡ್ತಾ ಇರಿ. ಬಟಕ್ ಸ್ಟ್ರೈಟ್ ಮಾಡಿ ಮಾಡಿದ್ರೆ ಸೊಂಟದ ಭಾಗದಲ್ಲಿ ಪ್ರೆಷರ್ ಬರೋದಿಲ್ಲ. ನಿಧಾನ ಮೇಲಕ್ಕೆ ಬನ್ನಿ. ಡೀಪ್ ಇನ್ಹೇಲ್ ಎಕ್ಸೇಲ್ ಮಾಡಿ. ಈಗ ಕೈಗಳನ್ನು ಶೋಲ್ಡ್ರ್ ಮೇಲೆ ಇಟ್ಕೊಳ್ಳಿ. ಕಪ್ ಶೇಪಲ್ಲಿ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ. ಎರಡೂ ಕಡೆ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಬೆಂಡಿಂಗ್ ಮಾಡಿದಾಗ ಕೈ ಏನಾದರೂ ನೋವಿದ್ರೆ ಅದೆಲ್ಲ ಕಡಿಮೆ ಆಗುತ್ತೆ. ಹಗ್ಗ ಹಿಡ್ಕೊಂಡು ಮಾಡಿರ್ತೀರಲ್ಲ ಅದರಿಂದ. ಟೈಟಾಗಿ ಹಿಡ್ಕೋಬಾರ್ದು ಅಷ್ಟೇ, ರಿಲ್ಯಾಕ್ಸ್. ಒಂದು ಸಲ ಈಗ ಕೈಗಳನ್ನು ಮೇಲಕ್ಕೆ ಸ್ಟ್ರೆಚ್, ಇದು ಹಿಂದಕ್ಕೆ ತೊಗೊಳ್ಳಿ. ಕೈ ಬೆರಳು ಲಾಕ್ ಮಾಡ್ಕೊಳ್ಳಿ. ಕೈ ಬೆರಳು ಲಾಕ್ ಮಾಡಿಕೊಂಡು ಸ್ಟ್ರೆಚ್ ಮಾಡ್ತಾ ಬ್ಯಾಕ್ ಬೆಂಡಿಂಗ್ ಮಾಡಿ. ಶೋಲ್ಡ್ರಲ್ಲಿ ಏನಾದರೂ ಪೇಯ್ನ್ ಇತ್ತು ಅಂದರೆ ಕಡಿಮೆ ಆಗುತ್ತೆ. ಹಿಂದಕ್ಕೆ ಕುತ್ತಿಗೆ ಸ್ಟ್ರೆಚ್ ಮಾಡ್ಕೊಳ್ಳಿ. ಎಲ್ಲ ಬ್ಯಾಕ್ ಬೆಂಡಿಂಗ್ ಆಸನದಲ್ಲೂ ಬಟಕ್ ಸ್ಟ್ರೈಟ್ ಮಾಡಬೇಕು. ಪಾದಗಳನ್ನು ಒತ್ತಬೇಕು. ಉಸಿರಾಟವನ್ನು ಗಮನಿಸ್ತಾ ಇರಿ. ಇದು ಮಾಡೋದ್ರಿಂದನೂ ಈಗ ಇಷ್ಟೊತ್ತು ರೋಪ್ಸಲ್ಲಿ ಮಾಡಿದ್ರಿಂದ ಸ್ವಲ್ಪ ಶೋಲ್ಡ್ರ್ ಏನಾರು ನೋವಿತ್ತು ಅಂದರೆ ಕಡಿಮೆ ಆಗುತ್ತೆ. ರಿಲ್ಯಾಕ್ಸ್. ಮೇಲಕ್ಕೆ ಬನ್ನಿ, ನೇರ ನಿಂತ್ಕೊಳ್ಳಿ. ಡೀಪ್ ಇನ್ಹಲೇಷನ್ ಆ್ಯಂಡ್ ಎಕ್ಸಲೇಷನ್ ಮಾಡ್ತಾಯಿರಿ.